ಎಲ್ಲರೂ ಸರಿಯಾಗಿ ತಿಳ್ಕೊಂಡು ಗಣಿತ ಮಾಡಬೇಕು, ಭಾಳ ಹುಷಾರ್ಲೆ ಮಾಡ್ಬೇಕು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತ ಮಾಡೋದದ. ಇದು ಭಾಳ ವಿಶೇಷವಾದಂಥ ಗಣಿತ. ಇದು ಲಕ್ಷ್ಯ ಕೊಟ್ಟು ನೋಡ್ಬೇಕು ನೀವು. 1988 ಮೇ 13 ಪೂರ್ವಾಹ್ನ 11:55ಕ್ಕೆ ಶ್ಯಾಮನು ದೆಹಲಿಯಿಂದ ರೈಲಿನಲ್ಲಿ ಹೊರಟು 1988 ಮೇ 15ರಂದು ಪೂರ್ವಾಹ್ನ 9:30ಕ್ಕೆ ಕೊಯಿಮುತ್ತೂರನ್ನು ಸೇರಿದನು. ಹಾಗಾದರೆ ಪ್ರಯಾಣದ ಕಾಲಾವಧಿ ಎಷ್ಟು? ಇಲ್ಲಿ ಸಮಯದ ಲೆಕ್ಕದೊಳಗೆ ಏನು ಮಾಡ್ಬೇಕಪ್ಪ ಅಂದ್ರೆ 2 ಹಂತು. ಪೂರ್ವಾಹ್ನ ಹೊಂಟದ ಅಂತಂದ್ರೆ ರಾತ್ರಿ 12ರವರೆಗಿನ ಸಮಯ ತಕ್ಕೋಬೇಕು, ಅಲ್ಲಿವರೆಗಿನ ಪ್ರಯಾಣದ ಅವಧಿ ತಕ್ಕೋಬೇಕು. ಅಂದರೆ ನಿಮಗೆ ಏನಾಗ್ತದೆ, ಗಣಿತ ಭಾಳ ಸರಳ ಬರ್ತದೆ. ಈಗ ಇದು 1 ದಿವಸದ ಪ್ರಯಾಣದ ಅವಧಿ ಇಲ್ಲ. ಯಾಕೆ ಇಲ್ಲ ಅನ್ನೋದು ಹೇಳ್ತದೆ ನಿಮಗೆ. ಇಲ್ಲಿ ನೋಡ್ರಿ, 13 ಕೊಂಟದ 15 ಕೊಂಟದ ಅಂದ್ರೆ 2 ದಿವಸದ ಪ್ರಯಾಣದ. 2 ದಿವಸದ ಪ್ರಯಾಣದ ಅಂತಂದ್ರೆ ಅದು ಭಾಳ ಅಂದ್ರೆ ಭಾಳ ಸರಳದ. 2 ರೀತಿ ಒಳಗೆ ಗಣಿತ ತಿಳಿಸ್ತೀನಿ. ಯಾವ್ದು ಅರ್ಥ ಮಾಡ್ಕೋತೀರಿ ನೀವು ಮಾಡ್ಕೋರಿ, ನೀವು ಸರಳಾಗಿ ತಿಳ್ಕೊಬೋದು. ಈಗ ನಮ್ಮ ವಿಚಾರ 18 ಮೇ 13 ಪೂರ್ವಾಹ್ನ 11:50ರಿಂದ ಮೇ 13 ಎಷ್ಟು? ಮೇ 13 1988 ಮೇ 13 ಪೂರ್ವಾಹ್ನ ಪೂ ಅಷ್ಟೇ ಬರೀತಂದು. ಪೂರ್ವಾಹ್ನ 11:55ರಿಂದ 1988 ಮೇ 14 ಪೂರ್ವಾಹ್ನ 11:55ಕ್ಕೆ ಎಷ್ಟಾಯ್ತು? 24 ಗಂಟೆ ಆಯ್ತು. ಇದು 24 ಗಂಟೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಇನ್ನೊಂದ್ಸಲ ನೋಡ್ರಿ, 1988 ಮೇ 13 ಪೂರ್ವಾಹ್ನ 11:50ರಿಂದ 1988 ಮೇ 14 ಪೂರ್ವಾಹ್ನ 11:55ಕ್ಕೆ 24 ಗಂಟೆ ಆಯ್ತು. ಇಲ್ಲಿ ಇನ್ನ 12ಕ್ಕಿಂತ 5 ನಿಮಿಷ ಕಮ್ಮಿ ಅದ. ಅಂದ್ರೆ ನೀವು ಮಧ್ಯಾಹ್ನ 12ರವರೆಗಿನ ಪ್ರಯಾಣದ ಅವಧಿ ತಕ್ಕೋಬೇಕು ನೀವು. ನೋಡ್ರಿ, ಇದು ಪೂರ್ವಾಹ್ನ ಅದ ಅಂದ್ರೆ ಪೂರ್ವಾಹ್ನ ಕೊಟ್ಟಿದ್ರೆ ಮಧ್ಯಾಹ್ನ 12ರವರೆಗಿನ ಅವಧಿ ತಕ್ಕೋಬೇಕು. ಆಮೇಲೆ ಮತ್ತೊಂದು ಸರಳ ಮೆಥಡ್ ತೋರಿಸ್ತೀನಿ. ಮಧ್ಯಾಹ್ನ 12ರ ಪ್ರಯಾಣದ ಅವಧಿ 12ರವರೆಗಿನ ಮಧ್ಯಾಹ್ನ 12ರ ಪ್ರಯಾಣದ ಅವಧಿ ತಕ್ಕೋಬೇಕು ನೀವು. ಯಾಕಂದ್ರೆ ಇದು ಪೂರ್ವಾಹ್ನದ ಅಂದ್ರೆ ಇದು ಮಧ್ಯಾಹ್ನ 12ರ ಸಮಯದೊಳಗೆ ನೀವು ಎಷ್ಟು ಕಳಿಬೇಕು? 11:55 ಕಳಿಬೇಕು. 11:55 ಕಳೆದರೆ ಅಂದರೆ ಏನಾಗ್ತದೆ? 5 ನಿಮಿಷ ನಿಮಗೆ ಪ್ರಯಾಣದ ಅವಧಿ ಸಿಗ್ತು. ಯಾವಾಗ? ಮಧ್ಯಾಹ್ನ 12ರ ತನಕ 5 ನಿಮಿಷ ಒಂದು ಹೋಯ್ತು. ಇನ್ನು ರಾತ್ರಿ 12ರವರೆಗಿನ ಅವಧಿ ಒಂದು ತಗೋಬೇಕು ಮತ್ತೆ. ಯಾಕಂದ್ರೆ ಈಗ ಪೂರ್ವಾಹ್ನ ಮಧ್ಯಾಹ್ನ 12ರಿಂದ ರಾತ್ರಿ 12 ಆದಿಂದ 15 ಬರ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು. ರಾತ್ರಿ ಯಾವುದು? 14 ರಾತ್ರಿ 14 ಮೇ 14 ರಾತ್ರಿ ಸರಿಯಾಗಿ ಅರ್ಥ ಮಾಡಿ. ಮೇ 14 ರಾತ್ರಿ 12ರವರೆಗಿನ ಸಮಯ ಪೂರ್ತಿ ಆಯ್ತು. 12 ಗಂಟೆ. ರಾತ್ರಿ 12 ತನಕ 12 ಗಂಟೆ ಹೋತಲ್ಲ ಮತ್ತೆ. ನೋಡ್ರಿ, ರಾತ್ರಿ 12ರ ತನಕ ಹೋತು. ಯಾವಾಗ? 14 ರಾತ್ರಿ 12ಕ್ಕೆ ಹೋತು. ಇದೇನಾಯ್ತು? 14 12ಕ್ಕೆ ಮುಗೀತು. 14ಕ್ಕೆ ರಾತ್ರಿ 12ರವರೆಗಿನ ಸಮಯ ಒಂದು ನೀವು ಪೂರ್ತಿ ಹಚ್ಕೊಂಡು ಬಿಡ್ರಿ. ಇನ್ನು 15ನೇ ತಾರೀಕು ಮುಂಜಾನೆ ಚಾಲು ಆಗಿಬಿಡ್ತು. ಈಗ ತಲುಪಿದ ಸಮಯ ಹಚ್ಕೊಂಡು ಬಿಡ್ರಿ. ಪ್ಲಸ್ ತಲುಪಿದ ಸಮಯ ಬರೋಬ್ಬರಿ ಏನು 15 ಬಂತಲ್ಲ, 12 ಆದ್ರಿಂದ 15ನೇ ತಾರೀಕು ಬರ್ತಲ್ಲ.
ತಲುಪಿದ ಸಮಯ ಬರೋಬರಿ. ತಲುಪಿದ ಸಮಯ ಎಷ್ಟೊತ್ತಿಗೆ ಅದ ನೋಡ್ರಿ, 9:15, 9:30. ಇದು ತಲುಪಿದ ಸಮಯ. ಇಷ್ಟು ಪ್ರಯಾಣದ ಅವಧಿ ಬಂತು. ಇನ್ನೊಂದ್ಸಲ ತಿಳಿಸಿ ಅದನ್ನ ಭಾಳ ಲಕ್ಷ ಕೊಟ್ಟು ನೋಡ್ಬೇಕಿತ್ತು ಸಮಯದ ಲೆಕ್ಕವನ್ನು. 1988 ಮೇ 13 ಪೂರ್ವಾಹ್ನ 11:55ರಿಂದ 1988 ಮೇ 14 ಪೂರ್ವಾಹ್ನ 11:55ಕ್ಕೆ 24 ಗಂಟೆ ಆಯ್ತು. ಇನ್ನ ಮಧ್ಯಾಹ್ನ 12 ಮುಂದೆ ಪೂರ್ವಾಹ್ನ ಅಂದ್ರೆ ಏನು, ಮುಂದೆ 12 ಒಂದು ಸಮಯ ಬರ್ತದಲ್ಲ ಮಧ್ಯಾಹ್ನದಾಗ. ಆ 12 ಸಮಯ ಹೆಂಗೆ ತಗೋಬೇಕಂದ್ರೆ 12ರಾಗ 11:55 ಕಳೆದ್ರೆ ಮಧ್ಯಾಹ್ನ 12 ತನಕ ಈ 5 ನಿಮಿಷ ಪ್ರಯಾಣದ ಅವಧಿ ತಗೋಬೇಕಾಗ್ತದೆ. ಆಮೇಲೆ ರಾತ್ರಿ ಯಾವಾಗ 14 ರಾತ್ರಿ 12ರವರೆಗಿನ ಅವಧಿದು. ರಾತ್ರಿ 14 ರಾತ್ರಿ 12 ಗಂಟೆ ಪ್ರಯಾಣ. ಆಮೇಲೆ ಮುಂಜಾನೆ 15ನೇ ತಾರೀಕು ತಲುಪ್ತದೆ 9ಕ್ಕೆ. ತಲುಪಿದ ಸಮಯ ಎಷ್ಟಿದು, 15 ಮೇ 15ಕ್ಕೆ ತಲುಪ್ತದೆ. ಮೇ 15 ತಲುಪಿದ ಸಮಯ 9:30 ಗಂಟೆ. ಇದು 9:30 ನೋಡಿ. ಇಷ್ಟು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತನ್ನು. ಸಮಯದ ಲೆಕ್ಕದ ಭಾಳ ಪರ್ಫೆಕ್ಟ್ ಇರ್ಬೇಕು ನೀವು. ನಿಮಗೆ ತಿಳಿದಂತ ಇನ್ನೊಂದು ಶಾರ್ಟ್ ಮೆಥಡ್ ತೋರಿಸ್ನು ಅಂತ. ಆಮೇಲೆ ಪ್ರಯಾಣದ ಒಟ್ಟು ಅವಧಿ ಬರೋಬರಿ. ಪ್ರಯಾಣದ ಒಟ್ಟು ಅವಧಿ ಬರೋಬರಿ. ಪ್ರಯಾಣದ ಒಟ್ಟು ಅವಧಿ ಬರೋಬರಿ. ಒಟ್ಟು ಅವಧಿ ಬರೋಬರಿ ನೋಡ್ರಿ. 18 ಮೇ 13 14ಕ್ಕೆ 24 ಗಂಟೆ ಬಂದು ಕೂಡಿಸ್ಕೋರಿ. ಆಮೇಲೆ 14 ಮೇ ದಿನ ಮಧ್ಯಾಹ್ನ 12ರವರೆಗಿನ ಸಮಯ 5 ನಿಮಿಷ ಹೋಗ್ಯದ. ಆ 5 ನಿಮಿಷ ಕೂಡಿಸ್ಕೋರಿ. 14 ರಾತ್ರಿ 12ರವರೆಗಿನ ಸಮಯ ಒಂದು ಇದರಾಗ ಕೂಡಿಸ್ಕೋರಿ. ಆಮೇಲೆ ಏನದ ಇವೆಲ್ಲ ಪ್ಲಸ್ ಆಗ್ಬೇಕು ಇವು. ಆಮೇಲೆ ತಲುಪಿದ ಸಮಯ ಒಂದು ಇದರಾಗ ಕೂಡ್ಸೋಣ್ಬಿಡ್ರಿ. ತಲುಪಿದ ಸಮಯ ಎಷ್ಟದ, 9:30. 5ಕ್ಕೆ 5, 3ಕ್ಕೆ 3, 9 1 2 11, 11 1 4 15, 45 ಗಂಟೆ 35 ನಿಮಿಷ ಪ್ರಯಾಣದ. ಆನ್ಸರ್ ಇಸ್ ಈಕ್ವಲ್ ಟು 45 ಗಂಟೆ 35 ನಿಮಿಷ. ನೋಡಿ, 45 ಗಂಟೆ 35 ನಿಮಿಷ ಉತ್ತರ ಸಂಖ್ಯೆ ಡಿ. ನೀವು ಇದನ್ನ ಹಿಂಗೆ ಲೆಕ್ಕ ತಿಳ್ಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಸಮಯದ ಲೆಕ್ಕಗಳ ಸರಿಯಾಗಿ ಅರ್ಥ ಆಗ್ತಾವ. ಹಿಂಗೆ ನೀವು ತಿಳ್ಕೊಂಡ್ರಿ ಅಂದ್ರೆ ಗಡಿಯಾಳನ್ನ ಕಲ್ಪನೆ ಮಾಡ್ಕೊಡ್ರಿ ಅಂದ್ರೆ ಇದು ಏಕದಮ್ ಸರಳ ಬರ್ತದೆ. ಆಮೇಲೆ ಇನ್ನೊಂದು ಏಕದಮ್ ಸರಳ ರೀತಿ ತಿಳಿಸ್ತಾನೆ. ಇದನ್ನ ಈ ಗಣಿತ ತಿಳಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಿಮಗೆ ಸಮಯದ ಅರಿವು ಅರ್ಥ ಆಗ್ತದೆ. ಸಮಯವನ್ನ ಹೆಂಗೆ ಕಂಡುಹಿಡಿಬೇಕು ಅನ್ನುವಂಥ ರೀತಿ ಗೊತ್ತಾಗ್ತದೆ. ಅದಕ್ಕೆ ನಿಮಗೆ ಹೆಂಗೆ ತಿಳಿಸ ಶಾರ್ಟ್ ಮೆಥಡ್ ಮತ್ತದ ತೋರಿಸ್ತೀನಿ. 1988 ಮೇ 13 11:55ರಿಂದ 1988 ಮೇ 14 ಪೂರ್ವಾಹ್ನ 11:50ಕ್ಕೆ 24 ಗಂಟೆ ಆಯ್ತು. ಇದು ಪೂರ್ವಾಹ್ನ ಅಂದ್ರೆ ಮಧ್ಯಾಹ್ನ 12 ಒಂದದಲ್ಲ ನಿಮ್ಮ ಮುಂದೆ. ಈ 11:50 ಮಧ್ಯಾಹ್ನ 12 ಇರ್ತದ. ಆ 12 ಪ್ರಯಾಣದ ಅವಧಿ ತಗೋಬೇಕು ನೀವು. ಇದು ಮಧ್ಯಾಹ್ನ 12 ಅವಧಿ 5 ನಿಮಿಷ ಹೋಗ್ತದೆ. 11:55 ಮುಂದಿನ 5 ನಿಮಿಷದಾಗೆ 12 ಬರ್ತದೆ. ಆ 5 ನಿಮಿಷ ಹಿಡಿಯಬೇಕು ನೀವು. 14:12ರಿಂದ 14 ರಾತ್ರಿ 12ರವರೆಗಿನ ಸಮಯ ಇದು. ಆ 12 ಕೂಡಿಸ್ಕೋಬೇಕು. ರಾತ್ರಿ 12 ಆದಿಂದ ಏನಂತಾಗ್ತದೆ, ಮೇ 15 ಚಾಲು ಆಗಿಬಿಡ್ತದೆ. 9:30ಕ್ಕೆ ಹೋಗಿ ತಲುಪಿ ಬಿಡ್ತದೆ. ಒಟ್ಟು ಪ್ರಯಾಣದ ಅವಧಿ ಹಂಗೆ ತಗೋಬೇಕು. 24 ಗಂಟೆ ಒಂದು ದಿನ. ಮಧ್ಯಾಹ್ನ 12ರವರೆಗೆ ಪ್ರಯಾಣ ಮಾಡಿದ್ದ 5 ನಿಮಿಷ. ಮುಂದೆ ರಾತ್ರಿ 12ರವರೆಗೆ ಮಾಡಿದ್ದ 12 ಗಂಟೆ ಅವಧಿ. ಆಮೇಲೆ ಇದು ತಲುಪಿದ ಸಮಯ. ಇಷ್ಟೆಲ್ಲ ಕೂಡಿಸ್ಕೊಂಡ್ರೆ ಇದರ ಮಾತ್ರ ಗಣಿತ ಬರ್ತದೆ. ಇದು ಟೈಮ್ ಹೆಂಗೆ ಕಲೆಕ್ಟ್ ಮಾಡ್ಬೇಕು ಸಮಯವನ್ನು ನಿಮಗೆ ತಿಳಿದು. ಇನ್ನು ಸರಳ ರೀತಿ ಒಳಗೆ ತೋರಿಸ್ತೀನಿ. ರೀತಿ 2 ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ರೀತಿ 2
1988 ಮೇ 13 ನೋಡ್ರೆ ಇದು ಸರಳ ಭಾಳ ಅದ. 1988 ಮೇ 13ರಿಂದ 1988 ಮೇ 14ರವರೆಗೆ ಎಲ್ಲಿಂದಿದು 11:55ರಿಂದ ವರೆಗೆ 14ರವರೆಗೆ 11:55ಕ್ಕೆ ಎಷ್ಟಾಯ್ತು? ಇದು 24 ಗಂಟೆ ಆಯ್ತು. ಸರಿಯಾಗಿ ಅರ್ಥ ಮಾಡ್ಕೊಂಡು ನೋಡ್ರಿ. ಇನ್ನು 1988 ಮೇ 14ರಿಂದ 11:55ರಿಂದ 1988 ಮೇ 15ರವರೆಗೆ 11:45 ಹಚ್ಚಿದ್ರೆ 48 ಗಂಟೆ ಆಗ್ತದೆ. ನೆನ್ಪಿಟ್ಕೋರಿ. 11:55 ಹಚ್ಚಿದ್ರೆ ಇನ್ನೂ 24, ಅದು ಹೋಗಿಲ್ಲ. 11:55ಕ್ಕೆ ಹೋಗೋದ್ರ ಬದಲಾಗಿ 9:30ಕ್ಕೆ ಹೋಗ್ಬಿಟ್ಟದ. ಏನ್ ಮಾಡ್ಬೇಕು? 9:30ಕ್ಕೆ ಹೋಗಿ ತಲುಪ್ತು. ಇದು 24 ಗಂಟೆ ಹಿಡಿಲಿಕ್ಕೆ ಬರುದಿಲ್ಲ. ಅವಾಗ ನಾವು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ 24 ಗಂಟೆದಾಗ ಈ ತಲುಪಿದ ಸಮಯ ಎಷ್ಟು ಕಡಿಮೆ ಬಿತ್ತು ಅಷ್ಟು ಇನ್ನು 24 ಗಂಟೆದಾಗ ಆ ಸಮಯವನ್ನು ಕಳೆದು ಬಿಡ್ರಿ. 24 ಗಂಟೆದೊಳಗ ಎಷ್ಟು ಕಳಿಬೇಕು? 24 ಗಂಟೆದಾಗ ಎಷ್ಟು ಕಳಿಬೇಕು ಅನ್ನೋದು ಹೇಳ್ತಾನೆ. ಮೊದಲು ನೀವು ವ್ಯತ್ಯಾಸ ತಕ್ಕೋರಿ, ಇದನ್ನ ಸರಳ ಆಗ್ತದೆ. ಇದು ನೋಡಿ, 11:55 11:05 9:30 ಕಳೀತು. 5 5 3 ಆದರೆ 2, 11 9 ಆದರೆ 2. 2 ಗಂಟೆ 25 ನಿಮಿಷ ನೀವು 24 ಗಂಟೆದಾಗ ಕಳಿಬೇಕು ಅಂದ್ರೆ ಬರ್ತದೆ. 24 ಗಂಟೆದಾಗ 24 ಗಂಟೆ ಆಗಲಿಲ್ಲಲ್ಲ, ಎಷ್ಟು ಕಡಿಮೆ ಬಿತ್ತು? 2 ಗಂಟೆ 25 ನಿಮಿಷ ಕಡಿಮೆ ಬಿತ್ತು. ಒಂದು ಕೈಗಡ ತಗೋರಿ, ಗಂಟೆ 60 ನಿಮಿಷ ಮಾಡ್ಕೋರಿ. ಒಂದು ಗಂಟೆ ಕೈಗಡ ತಗೋ 60 ನಿಮಿಷ ಮಾಡ್ಕೋಬೇಕು. ನೋಡ್ರಿ, 6 3 ಆದ್ರೆ 3, 24 3 ಆದ್ರೆ 21. ಈ ಸಮಯವನ್ನು ಇದ್ರಾಗ ಕೂಡಿಸ್ರಿ. 21:35 ಇದ್ರಾಗ ಕೂಡಿಸ್ಬಿಡ್ರಿ. ಟೋಟಲ್ ಸಮಯ ಎಷ್ಟು ಬರ್ತದೆ ನೋಡ್ರಿ, 35 ನಿಮಿಷ. 4 1 5, 4 1 5, 4ಕ್ಕೆ 4. ಆನ್ಸರ್ ಎಷ್ಟು? 45 ಗಂಟೆ 35 ನಿಮಿಷ. ನೋಡಿ, 2 ರೀತಿ ಒಳಗೆ ನ್ಯೂಟ್ರಿಷನ್. ಯಾವ್ದು ಅರ್ಥ ಮಾಡ್ಕೋತೀರಿ ಅದನ್ನು ಮಾಡ್ಕೋರಿ. ಭಾಳ ಇಂಪಾರ್ಟೆಂಟ್ ಗಣಿತ. ಎಷ್ಟೋ ಮಂದಿ ಸಮಯದ ಲೆಕ್ಕಗಳೇ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ಇದು ಪರ್ಟಿಕ್ಯುಲರ್ ಡೇ ಬೈ ಡೇ ಮಾಡಿದ್ದಿದು. ಇದು ಮೇ 13ರಿಂದ ಮೇ 14 ತನಕ 24 ಗಂಟೆ, ಮಧ್ಯಾಹ್ನ 12ರವರೆಗಿನ ಸಮಯ 5 ನಿಮಿಷ. ಇದು ರಾತ್ರಿ ಮೇ 14 ರಾತ್ರಿ 12ರ ಅವಧಿ, 12 ಗಂಟೆ ಅವಧಿ. ತಲುಪಿದ ಸಮಯ 9:35. ಮೇ 14 ರಾತ್ರಿ 12 ಗಂಟೆ ಅವಧಿ, ಪ್ರಯಾಣದ ಅವಧಿ. ಇದು 12 ಗಂಟೆ ಪ್ರಯಾಣದ ಅವಧಿ. ರಾತ್ರಿ 12 ಹಿಡಿಬೇಕಲ್ಲ ನೀವು. ಇದು ತಲುಪಿದ ಸಮಯ ಮೇ 15 9:30 ಗಂಟೆ. ಈ ಅವಧಿ, ಒಟ್ಟು ಅವಧಿಯನ್ನು ಕೂಡ್ಸ್ಕೊಂಡು ಬಿಡ್ರಿ. ಇದರಾಗ ಪ್ರಯಾಣದ ಅವಧಿ ಒಳಗ ನೋಡ್ರಿ, ಒಟ್ಟು ಪ್ರಯಾಣದ ಅವಧಿ ಎಷ್ಟು? 24 ಗಂಟೆ ಒಂದಾಯ್ತು. ಮಧ್ಯಾಹ್ನ 12 ಸಮಯ 5 ನಿಮಿಷ ಆಯ್ತು. ಆಮೇಲೆ ರಾತ್ರಿ 12ರ ಅವಧಿ 12 ಗಂಟೆ ಆಯ್ತು. ತಲುಪಿದ ಸಮಯ 9:30 ಆಯ್ತು. 45 ಗಂಟೆ 35 ನಿಮಿಷ ಬಂತು. ಇದು ಒಂದನೇ ರೀತಿ. ಎರಡನೇ ರೀತಿ ಬಹಳ ಸರಳ. 1988 ಮೇ 13 11:55ರಿಂದ
1988 ಮೇ 14ರವರೆಗೆ 11:55ಗೆ 24 ಗಂಟೆ ಆಯ್ತು. 1988 ಮೇ 14ರಿಂದ 11:55ರಿಂದ 1988 ಮೇ 15 11:55 ಆಗಲಿಲ್ಲ. 2 ಗಂಟೆ ಎಷ್ಟು 25 ನಿಮಿಷ ಕಡಿಮೆ ಇತ್ತು. 24 ಗಂಟೆಗೆ ಅದನ್ನು ವ್ಯತ್ಯಾಸ ತಕ್ಕೋಬೇಕು ನೀವು. ಅಂದರೆ ಏನು, 11:50 9 2:25 ಗಂಟೆ ಕಡಿಮೆ. ಇನ್ನೊಂದು ದಿವಸಕ್ಕೆ 2 ಗಂಟೆ 25 ನಿಮಿಷ ಕಡಿಮೆ ಇತ್ತು. ಆ 2 ಗಂಟೆ 25 ನಿಮಿಷನ 24ರ ಕಳ್ಕೋಬೇಕು ನೀವು. ಅಂದ್ರೆ 21 ಗಂಟೆ 35 ನಿಮಿಷ ಯಾವಾಗ ಹೋತಂದ್ರೆ 1988 ಮೇ 14 11:55ರಿಂದ 1988 ಮೇ 15ರವರೆಗೆ 21 ಗಂಟೆ 35 ನಿಮಿಷ ಪ್ರವಾಸ ಮಾಡಿರ್ತದೆ. ಯಾಕಂದ್ರೆ ಪೂರ್ತಿ 24 ಗಂಟೆ ಮಾಡಲಿಲ್ಲ. ಯಾಕಂದ್ರೆ ತಲುಪಿದ ಸಮಯ, ಹೊರಟ ಸಮಯ 11:50, ತಲುಪಿದ ಸಮಯ 9:30 ಅಂದ್ರೆ 2 ಗಂಟೆ 25 ನಿಮಿಷ ಮುಂಚಿತ ತಲುಪಿತು. ಆ 24 ಗಂಟೆದಾಗ 2 ಗಂಟೆ 25 ನಿಮಿಷನ ಕಳೆದ್ರಿ ಅಂದ್ರೆ ಆ ಮರದೇಶ ಅಟ್ಟು ಹೋದಂಗೆ ಆಗ್ತದ ಗಾಡಿ. 21:35 ಪ್ರಯಾಣದ ಅವಧಿ ಸಿಕ್ತು. ಒಟ್ಟು ಪ್ರಯಾಣದ ಅವಧಿ 24 ಗಂಟೆ 21:35 ನಿಮಿಷ, 45 ಗಂಟೆ 35 ನಿಮಿಷ. ನೋಡ್ರಿ, ಇಂಥ ಗಣಿತಗಳು ಅವಾಗ ಬೀಳುತ್ತಿದ್ದು. ಕಲಿಬೇಕು, ಸಮಯದ ಲೆಕ್ಕಗಳು ಭಾಳ ಇಂಪಾರ್ಟೆಂಟ್. ಈಗ ನಿಮಗೆ ತಿಳಿದದ. ಇನ್ನೊಂದು 2-3 ಸಲ ನೀವು ನೋಡ್ಕೊಂಡು ಬಿಡ್ರಿ ಗಣಿತ, ನೋಡ್ರಿ ಹೆಂಗೆ ಬರ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಇನ್ನೊಂದ್ಸಲ ರಿಪೀಟ್ ಪ್ಲೇ ಮಾಡಿ ನೋಡ್ರಿ, ತಿಳಿತದೆ.